ಕಿರಣ್ ಸೂರ್ಯ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಅಲ್ಲಿ ಏನಾಗ್ತಾ ಇದೆ ಕಿರಣ್ ಸೂರ್ಯ? ಯಾವ ಕಾರಣಕ್ಕಾಗಿ ಮ್ಯಾಚ್ ಆಡಿಸಬಾರ್ದು ಅನ್ನುವಂಥದ್ದು ಕಾಂಗ್ರೆಸ್ನ ಒತ್ತಾಯ, ಜೊತೆಗೆ ಅವರ ಪ್ರತಿಭಟನೆ. ಓವರ್ ಟು ಯು ಕಿರಣ್ ಸೂರ್ಯ. ಹೌದು ಮಾಲ್ತೇಶ್, ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹಿನ್ನೆಲೆಯಲ್ಲಿ ಇವತ್ತು ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ಅಂದ್ರೆ ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರುವಂತಹ ಸೌಮ್ಯ ರೆಡ್ಡಿ ಅವರೇ ಇದ್ದಾರೆ. ಮೇಡಮ್, ಇವತ್ತು ಒಂದು ಕೈಯಲ್ಲಿ ಸಿಂಧೂರ, ಒಂದು ಕೈಯಲ್ಲಿ ಮೇಣದ ಬತ್ತಿಯನ್ನು ಹಿಡಿದು ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ. ಈ ಪ್ರತಿಭಟನೆಯ ಕಾರಣ ಏನು ಮೇಡಮ್? ಪಹಲ್ಗಾಮಲ್ಲಿ ಅಮಾಯಕರನ್ನ, ಭಾರತೀಯರನ್ನ ಬಂದು ಉಗ್ರವಾದಿಗಳು, ಭಯೋತ್ಪಾದಕರು ಬಂದು ಕೊಂದ್ರು. ಏಪ್ರಿಲಲ್ಲಿ ಆಯಿತು ಈ ಘಟನೆ. ಇನ್ನೂ 6 ತಿಂಗಳು 5 ತಿಂಗಳು ಆಗಿಲ್ಲ. ಕಣ್ಣೀರು ಇನ್ಫ್ಯಾಕ್ಟ್ ಇನ್ನೂ ಹರಿತಾನೆ ಇದೆ ಪಾಪ ಕುಟುಂಬದವ್ರಿಗೆ, ಆ ಹೆಣ್ಮಕ್ಳಿಗೆ. ಈಗ ಇವತ್ತು 8 ಗಂಟೆಗೆ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ವಿರುದ್ಧ ಕ್ರಿಕೆಟ್ ಪಂದ್ಯಾವಳಿ ನಡ್ಸಕ್ಕೆ ಹೋಗ್ತಿದ್ದಾರಲ್ಲ ನಮ್ಮ ಕೇಂದ್ರ BJP NDA ಸರ್ಕಾರ, ಇವರು ನಮ್ಮ ಗೃಹ ಮಂತ್ರಿಗಳು, ಅವ್ರು ಯಾವ ಮಂತ್ರಿ? ಗೃಹ ಮಂತ್ರಿ ಅವರು ಅಮಿತ್ ಶಾ ಅವರು ಮಗನೇ BCCI ಚೇರ್ಮನ್. ಅವ್ರಿಗೆ ನಿಜವಾಗ್ಲೂ ಏನಾದರೂ ನಮ್ಮ ಭಾರತೀಯರ ಮೇಲೆ, ಮಹಿಳೆಯರ ಮೇಲೆ ನಿಜವಾಗ್ಲೂ ಒಂಚೂರಾದರೂ ಕಾಳಜಿ ಇಲ್ವಾ? ನಮಗಿನ್ನೂ ಹೊಟ್ಟೆ ಉರಿತಾ ಇದೆ. ಪಹಲ್ಗಾಮಲ್ಲಿ ಆಗಿರೋ ಆ ಘೋರವಾದ ಘಟನೆ ಕುದೀತಾ ಇತ್ತು, ಈಗಲೂ ಕುದೀತಾ ಇದೆ. ಯಾರ ಕೊಂದಿದಾರೋ ಅವ್ರನ್ನ ಬಂದು ನಮ್ಮ ಕಣ್ಮುಂದೆ ನಿಲ್ಲಿಸಿ ಅವ್ರಿಗೇನಾದ್ರೂ ಶಿಕ್ಷೆ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ TRPಗೋಸ್ಕರ, ನಿಮ್ಮ ದುಡ್ಡಿಗೋಸ್ಕರ ನೀವು ಪಂದ್ಯಾವಳಿ, ಕ್ರಿಕೆಟ್ ಪಂದ್ಯಾವಳಿ ಆಡಕ್ಕೆ ಹೊರಟಿದ್ದೀರಲ್ಲ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮಗೆಲ್ಲ. ನಾವು ಭಾರತೀಯರು, ನಾವೆಲ್ಲರೂ ಮಹಿಳೆಯರು ಬಂದಿವತ್ತು ಬೀದಿ ಇದೇ ಜಾಗದಲ್ಲಿ ನಾವು ಪಹಲ್ಗಾಮ್ ಆದಾಗ ನಾವೆಲ್ಲರೂ ಬಂದು ನಾವು ಪ್ರತಿಭಟನೆ ಮಾಡಿದ್ವಿ. ಆವತ್ತು ಏನು ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಏನೂ ಇಲ್ಲ, ನಾವೆಲ್ಲರೂ ಭಾರತೀಯರು. ನಮ್ಮ ವಿರುದ್ಧ ಈ ರೀತಿ ನಮ್ಮ ದೇಶ ಒಳಗಡೆ ಬಂದು ಈ ರೀತಿ ಘಟನೆ ಆಗಿದೆ ಅಂದರೆ ನಿಜವಾಗ್ಲೂ ನಾವೆಲ್ಲರೂ ಹೇಳಿದ್ವಿ, ನಾವೆಲ್ಲರೂ ಒಂದೇ ಕುಟುಂಬ, ನಾವೆಲ್ಲರೂ ಭಾರತೀಯರು ಅಂತ. ಆದರೆ ನಿಜವಾಗ್ಲೂ ಅವತ್ತೇನಂತ ಹೇಳಿದ್ರು ನಮ್ಮ ಪ್ರಧಾನಮಂತ್ರಿ ಅವರು, ಖೂನ್ ಬಹೇಗಾ ನಹಿತೋ ಪಾನಿ ಬಹೇಗಾ ಅಂತ ಹೇಳಿದ್ರು. ರಕ್ತ ಇಲ್ಲ ಅಂದರೆ ನೀರು ಅಂತ. ನೀರು ಬಿಟ್ಟದಾಯ್ತಲ್ರಿ. ಆಮೇಲೆ ಏನಾಯಿತು? ಈಗ ಇವರು ಚೈನಾ ಪಾಕಿಸ್ತಾನ ಎಲ್ಲ ಒಟ್ಟಿಗೆ ಇದ್ರು. ಪಹಲ್ಗಾಮ್ ಆದಮೇಲೆ ನಮಗೆಲ್ಲ ಗೊತ್ತಾಯಿತು. ಇಷ್ಟು ವರ್ಷ ಹೋಗಿ ಎಲ್ಲರೂ ತಬ್ಕೊಂಡು ಏನು ಸರ್ ಪ್ರಯೋಜನ? ಓಕೆ, ಥ್ಯಾಂಕ್ ಯು ಕಿರಣ್.